ನಮಸ್ಕಾರ. ನಾನು ನಿಮ್ಮೆಲ್ಲರೂ ಮೈಸೂರು ಜಿಲ್ಲಾ ಸವಾಲ್ ಟಿವಿ ರಿಪೋರ್ಟ್ರು. ತಾವೇನು ನೋಡ್ತಾ ಇದ್ದೀರಿ, ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಒಂದು KRS ಪಕ್ಷ ಹಾಗೂ SDMC ರಾಜ್ಯ SDMC ಕಮಿಟಿ ಹಾಗೂ ರೈತ ಸಂಘಟನೆ, ಮೂಲ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ನಾವು ನೋಡ್ತಾ ಇದ್ದೀವಿ. ಏನು ವಿಶೇಷ ಅಂತಂದರೆ, ತಾವೇನು ನೋಡ್ತಾ ಇದ್ದೀರಾ, ಒಂದು ಕೋಲಾರದಲ್ಲಿ ಒಂದು ಮಗುನ ದಾರುಣ ಒಂದು ಅತಿ ಅಂತಲೇ ಹೇಳ್ಬೇಕು ಇದನ್ನ ಇಂಡೈರೆಕ್ಟಾಗಿ. ಯಾಕೆಂದರೆ ಆ ಮಗುನ ಒಂದು ಕಡೆ ಕಳಿಸಿ ಸಂಪುಗೆ ಬೀಳುವಂಥ ಒಂದು ಕೆಲಸ ಆಗುತ್ತೆ. ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಅದು ಸುದ್ದಿ ಪ್ರಸಾರ ಆಗುತ್ತೆ. ಜೊತೆಗೆ ಆ ಒಂದು ವಿಚಾರ ಕೇವಲ ಅದೊಂದಕ್ಕೆ ಮಾತ್ರ ಆಗುತ್ತೆ. ಆ ಒಂದು ವ್ಯಕ್ತಿ ಯಾರು ಆ ಶಾಲೆಯ ಮುಖ್ಯಸ್ಥ ಕಾನೂನಾತ್ಮಕವಾಗಿ ನುಡ್ಸ್ಕೋತಾನೆ. ಆ ನುಡ್ಸ್ಕೊಂಡಂಥ ವಿಚಾರ ಇವತ್ತು ಅದು ನೆನೆಗುದಿಗೆ ಬೀಳುತ್ತೆ. ಹಾಗೆಯೇ ಆ ಒಂದು ವಿಚಾರ ಕೂಡ ಇಲ್ಲಿ ಪ್ರಸ್ತಾವನೆ ಆಗ್ತಾಯಿದೆ. ಮುಖ್ಯವಾಗಿ ರಾಜ್ಯ SDMC ಏನಕ್ಕೆ ಇವತ್ತು ಈ ಒಂದು ಸ್ಟ್ರೈಕ್ನ ಮಾಡ್ತಾ ಇದೆ ಅಂತಂದರೆ, ಸರ್ಕಾರಿ ಶಾಲೆಗಳ ಉಳಿವಿಗೋಸ್ಕರ ಮುಖ್ಯವಾಗಿ ಅದನ್ನು ಮಾಡಬೇಕಾದಂಥವ್ರು ಸರ್ಕಾರಿ ಶಾಲೆ ಉಳಿವಿ ಮಾಡಬೇಕಾದ್ರೆ ಮೊದಲು ಸಾರ್ವಜನಿಕರು ಮಾಡಬೇಕಂತ, ಪೇರೆಂಟ್ಸ್ಗಳು ಮಾಡಬೇಕು, ಜೊತೆಗೆ ಸಾರ್ವಜನಿಕರು ಮಾಡಬೇಕು. ಆ ಕೆಲಸನ ರಾಜ್ಯ SDMC ಮಾಡ್ತಾ ಇರೋದು ಆಯ್ತಾ. ಜೊತೆಗೆ ಜನಪ್ರತಿನಿಧಿಗಳು ಮಾಡುವಂಥ ಕೆಲಸನ ಸಂಘ ಸಂಸ್ಥೆಗಳು ಮಾಡ್ತಾ ಇದ್ರೆ ಒಂದು ನಾಚಿಕೆ ಹೇಳೋದ ವಿಚಾರ. ಜನಪ್ರತಿನಿಧಿಗಳು ಮಾಡುವಂಥ ಪ್ರತಿಯೊಂದು ಹೋರಾಟಗಳು ರಾಜ್ಯ ಸರ್ಕಾರದಲ್ಲಿರುವಂತಹ ಒಂದು ಜನಪ್ರತಿನಿಧಿಗಳು ಮಾಡುವಂಥವ್ರು ಆ ಕ್ಷೇತ್ರದ ಜನಪ್ರತಿನಿಧಿಗಳು ಮಾಡುವಂಥ ಕೆಲಸಗಳನ್ನ ಇವತ್ತು ಸಂಘಟನೆಗಳು ಮಾಡ್ತಾ ಇದ್ದಾವೆ. ಆ ಸಂಘಟನೆಗಳು ಮಾಡುವಂಥ ಕೆಲಸಕ್ಕೆ ಒಂದು ಹತ್ತಿಕ್ಕೋ ಕೆಲಸ ಮಾಡ್ತಾ ಇರೋದು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು, ಆ ಶಿಕ್ಷಣ ವ್ಯವಸ್ಥೆ ಅಧಿಕಾರಿಗಳ ಮತ್ತೆ ಏನಿವತ್ತು ಮೂಲ ಸಂಘಟನೆ, ರಾಜ್ಯ ರೈತ ಸಂಘಟನೆ, ಮೂಲ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ. ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಮಂಡ್ಯದಲ್ಲಿ ಮಾಡ್ತಾ ಇರೋದು, ಮತ್ತೆ KRS ಪಕ್ಷದ ಜಿಲ್ಲಾ ಮಟ್ಟದ ಮತ್ತು ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳು ಕೂಡ 3 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂತಂದ್ರೆ, ಸರ್ಕಾರಿ ಶಾಲೆ ಉಳಿಸೋಕ್ಕೆ ಜನಪ್ರತಿನಿಧಿಗಳು ಮಾಡುವಂತ ಕೆಲಸ ಇವತ್ತು ಸಂಘಟನೆಗಳು ಮಾಡ್ತಾ ಇದೆ. ಅದಕ್ಕೆ ನೀವು ಸಾಥ್ ಕೊಡ್ತಾ ಇಲ್ಲ, ಅದನ್ನ ಹತ್ತಿಕ್ತಾ ಇದ್ರೆ ಅಂತ ಸಾರ್ವಜನಿಕವಾದಂತ ಪ್ರಶ್ನೆ. ಕೆಲವೊಂದು ಸಾರ್ವಜನಿಕರು ವಿಚಾರ ಹೇಳಬೇಕು ಅಂತಂದ್ರೆ, ನೋಡಿ, ಏನು ಸಂಘಟನೆಗಳು ಮಾಡ್ತಾರೆ ಕೇವಲ ಸಂಘಟನೆಗಳು ಮಾತ್ರ ಮೀಸಲಾಗುತ್ತೆ ಅಥವಾ ಮಾಧ್ಯಮಗಳು ಮಾತ್ರ ಮೀಸಲಾಗುತ್ತೆ. ಯಾವುದೇ ಸಾರ್ವಜನಿಕ ಜನ ಬರಲ್ಲ, ಸಾರ್ವಜನಿಕರು ಬರಲ್ಲ. ಯಾಕೆಂದ್ರೆ ಮಾಡ್ತಾ ಇರೋದು ನಿಮ್ಮ ಮಕ್ಕಳಿಗೋಸ್ಕರ. ಅದನ್ನ ನೀವು ನೆನಪಿಟ್ಕೋಬೇಕು. ನೀವು ಸಾರ್ವಜನಿಕ, ನಾನು ನಿಮಗೆ ಕೇಳೋದು ಒಂದೇನೆ, ನಿಮ್ಮ ಸರ್ಕಾರಿ ಶಾಲೆಗಳು ಉಳಿಸೋಕ್ಕೆ ನಿಮ್ಮ ಗ್ರಾಮಗಳಲ್ಲಿ ನೀವು ಮಾಡೋ ಕೆಲಸನ ಇವತ್ತು ಎಲ್ಲ ಸಂಘ ಸಂಸ್ಥೆಗಳು ಮಾಡ್ತಾ ಇದೆಯಲ್ಲ, ಆಯ್ತಾ. ಮತ್ತೆ ನೀವೇನಕ್ಕೆ ಇದ್ದೀರಿ, ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ, ನಿಮ್ಮ ಹೋಬಳಿಗಳಲ್ಲಿ ನಿಮ್ಮ ಕೇವಲ ಅಧಿಕಾರಿಗಳು ಹೋಗ್ತಾರೆ. ಯಾವುದೇ ರೀತಿಯ ಲಿಖಿತ ಮಾಹಿತಿಗಳಿರಲ್ಲ. ಏನು ಸಾಂತ್ವನ ಹೇಳಬೇಕು ಅಂತ ಕೂಡ ಅವ್ರಿಗೆ ಪರಿಜ್ಞಾನ ಇಲ್ಲ, ಪೇಷನ್ಸ್ ಇರಲ್ಲ ಅನ್ನೋದು ಈ ನಮ್ಮ ಮತ್ತೆ ಈ ಸಂಘಟನೆಯ ವಿಚಾರ ಕೇಳ್ತಾರಂಥದ್ದು. ಹಾಗಾಗಿ ಇವತ್ತು 3 ದಿನಗಳ ಸತತ ಉಪವಾಸ ಸತ್ಯಾಗ್ರಹ ಕೇವಲ ಅವರ ಮನೆಗೆ ಮಾತ್ರ, ಅವರ ಸಂಘಟನೆಗೆ ಮಾತ್ರ ಸೀಮಿತ ಆಯ್ತಾ? ಸಾರ್ವಜನಿಕರು ಏನ್ರಿ ಮಾಡ್ತೀರಿ ನೀವು? ಅದಕ್ಕಲ್ವೇನ್ರಿ ಇವತ್ತು ಜನಪ್ರತಿನಿಧಿಗಳು ನಿಮ್ಮನ್ನ ಹೆಂಗ್ ಬೇಕಾದ್ರೂ ಏನೋ ಎಲೆಕ್ಷನ್ನಲ್ಲಿ ದಾಳಗಳಾಗಿ ಬಳಸ್ಕೊಳ್ತಾರೆ ಅನ್ನೋದು ವಿಶೇಷವಾಗಿ ಈ ಸಂಘಟನೆಗಳು ಹೇಳ್ತಾ ಇರೋದು. ನಾನು ಕೂಡ ಅದನ್ನ ಪ್ರಸ್ತಾವನೆ ಮಾಡ್ತಾ ಇರೋದು. ನಾವೇನು ನೋಡ್ತಾ ಇದ್ದೀರಾ, ಇಷ್ಟು 3 ದಿನಗಳ ಕಾಲ ಅಕಾಲಿಕ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಯಾವೊಬ್ಬ ಜನಪ್ರತಿನಿಧಿ ಕೂಡ ಬರಲ್ಲ ಇಲ್ಲಿ, ಆಯ್ತಾ. ಆಡಳಿತ ಪಕ್ಷ ಬೆಳಕಂಡ್ರಪ್ಪ, ಪುಣ್ಯಾತ್ಮರೇ, ವಿರೋಧ ಪಕ್ಷ ಬಂದ್ರಪ್ಪ ನೀವು. ಆಡಳಿತ ಪಕ್ಷ ಸತ್ತೋಗೈತೆ ಅಂತ ಹೇಳ್ತಾವ್ರೆ ಇವರು. ಅಟ್ಲಿ ಅದನ್ನು ಬ್ಯಾನರ್ ಹಾಕ್ಬಿಟ್ಟಿದೆ ಸರ್ಕಾರದ ಒಂದು, ಅದು ದೊಡ್ಡ ಒಂದು ಇದಾಗ್ಬಿಟ್ಟಿದೆ, ಆಯ್ತಾ. ಅಟ್ಲೀಸ್ಟ್ ವಿರೋಧ ಪಕ್ಷದವ್ರು ನೀವೇನ್ ಮಾಡ್ತಾ ಇದ್ದೀರಾ? ವಿರೋಧ ಪಕ್ಷದ ನಾಯಕರು ನೀವೇನ್ ಮಾಡ್ತಾ ಇದ್ದೀರಿ ಮಂಡ್ಯ ಜಿಲ್ಲೆಯಲ್ಲಿ? ಯಾಕೆ ನೀವು ಸದನದಲ್ಲಿ ಮಾತ್ರ ಜಾಗ ಕೊಡಲ್ಲ ಅಂತ ಮಾತ್ರ ಕೇಳ್ತೀರಾ ನೀವು? ಇಲ್ಲಿ ಕೊಟ್ಟಿದ್ರೆ ಬನ್ನಿ ವೇದಿಕೆ, ನಿಮ್ಗೆ ವಿರೋಧ ಪಕ್ಷದವ್ರಿಗೆ ಬನ್ನಿ, ಅವ್ರು ಸಪೋರ್ಟ್ ಮಾಡಿ. ಹಾಗಾದ್ರೆ ವಿರೋಧ ಪಕ್ಷ ಇರೋದು ಬರೀ ರಾಜಕಾರಣಿಗಳಿಗೆ ಬನ್ನಿ ನೋಡಿ ಏನೇನು ಹೇಳ್ತಾರೆ ಮೊಳಕ ಮಂಡಲ ಹಾವು ಅಂತ ನಾವು ಗೌರವಾಧ್ಯಕ್ಷರು ರೋಹಿತ್ ರೆಡ್ಡಿ ಅವರು ಹೇಳ್ತಾರೆ. ಈ ರಾಜಕೀಯ ಹೇಗೆ ಅಂತಂದ್ರೆ ಇವರಿಗೆ ಮಾತ್ರ ಸೀಮಿತ ಅಷ್ಟೇ, ಆಯ್ತಾ. ಈ ನಾಡಿನ ಜನಕ್ಕಾಗಿ ಅಲ್ಲ, ಇದು ನಾಡಿನ ಜನಕ್ಕಾಗಲ್ಲ. ಅವರಿಗೋಸ್ಕರ ಸ್ವಾರ್ಥಕ್ಕಾಗಿ ರಾಜಕೀಯ ಮಾಡ್ತಾ ಇದ್ದಾರೆ ಹೊರತು ಸಮಾಜಕ್ಕಾಗಿ ಅಲ್ಲ. ಯಾವುದೇ ಒಂದು ಇಲಾಖೆ ಆಗ್ಬೋದು, ಇವತ್ತಿನ ದಿವಸದಲ್ಲಿ ಜನರಿಗೆ ಬೇಕಾದಂಥ ಮೂಲಭೂತ ಹಕ್ಕುಗಳು, ಶಿಕ್ಷಣ, ಆರೋಗ್ಯ, ಶಿಕ್ಷಣ ಇದೆ, ಮತ್ತೆ ಹೋರಾಟ ಮತ್ತು ಸಂಘಟನೆ, ಈ ಮೂಲಭೂತ ಹಕ್ಕುಗಳನ್ನು ಸಂವಿಧಾನ ಕೊಟ್ಟಿದೆ. ಅವನ ಕಿರುಕುಳ ಮಟ್ಟದಲ್ಲಿ ಇವತ್ತು ಈ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ರಾಜಕಾರಣಿಗಳು ಒಬ್ಬರಾಗಿದ್ದರೆ ನಾವು ಏನಾದ್ರು ಮಾಡಬಹುದು, ಸರ್ಕಾರಿ ಅಧಿಕಾರಿಗಳು ಕೂಡ ಆಯ್ತಾ. ಇದರಲ್ಲಿ ಪಾಲು ಸರ್ಕಾರಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು.
ಇಲ್ಲಿ ನಮ್ಗೆ ಹೋರಾಟ ಇರೋದು ಬಡವರು ಮತ್ತು ಶ್ರೀಮಂತರ ಮಧ್ಯೆ ಯುದ್ಧ ಇರೋದು ಅಷ್ಟೇ. ಏಕೆಂದ್ರೆ ಇವತ್ತು 3 ಲಕ್ಷ ಹುದ್ದೆಗಳು ಖಾಲಿ ಇದ್ದಾವೆ. ಯಾವ್ದಾರು ತಗೋತಾ ಇದ್ದಾರೆ? ಯಾವ ಕಾರಣಕ್ಕೆ? ಹಣ ಕೊಟ್ಟವ್ರಿಗೆ ಅವರು ಹುದ್ದೆಯನ್ನು ಮಾರಾಟ ಮಾಡ್ಕೋತಾ ಇದ್ದಾರೆ. ಈ ವ್ಯವಸ್ಥೆಯನ್ನು ಬದಲಾಯಿಸಬೇಕಾದ್ರೆ ತುಂಬಾ ಕಷ್ಟ ಇದೆ. ಇದನ್ನ ಜನ ಮಾಡ್ಬೇಕಷ್ಟೇ. ಏಕೆಂದ್ರೆ ಇವತ್ತು ಜನರು ಸರ್ಕಾರ ಬೇಕು. ಸತ್ಪ್ರಜೆಗಳು ಅವ್ರ ಗ್ರಾಮ ಪಂಚಾಯತಿನಲ್ಲಿ ಅವ್ರ ಶಾಲೆಗಳನ್ನೇ ಕೇಳಲ್ಲ ಏನ್ ವ್ಯವಸ್ಥೆ ಇದೆ ಅಂತ. ಇನ್ನು ರಾಜ್ಯ ಮಟ್ಟದ್ದು ಜಿಲ್ಲಾ ಮಟ್ಟದ್ದು ವಿಚಾರಗಳನ್ನ ಪ್ರಸ್ತಾಪ ಅವರಿಗೆ ನೋಡಿ, ಈಗ ಆಲ್ರೆಡಿ ಕಾಮಗಾರಿಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ರಾಜಕೀಯ ಪುಡಾರಿಗಳು ಮತ್ತೆ ಚೀಲಗಳು ಅಂತ ಹೇಳ್ತೀವಲ್ಲ, ಯಾವುದೋ ಒಂದು ಕೆರೆ ಹೂಳೆತ್ತುವುದು, ಈಗ ಜೇಜಿ ತಗೊಂಡು ಒಂದು 10,000-20,000 ಖರ್ಚು ಮಾಡಿ 5 ಲಕ್ಷ ದುಡ್ಡು ಎತ್ತೋದು, 10 ಲಕ್ಷ ದುಡ್ಡು ಎತ್ತೋದು, ಎಲೆಕ್ಷನ್ ಟೈಮ್ ಬಂತು ಅಂದ್ರೆ 2 ತಿಂಗಳು ಮುಂಚಿತವಾಗಿ ಎಣ್ಣೆ ಕುಡಿಸೋದು, ಬಾಡೂಟ ಹಾಕೋದು, ಇದೇ ಪದ್ಧತಿಯನ್ನು ಮಾಡಿಕೊಂಡು ಜನರಿಗೆ ಕಾನೂನಿನ ಅರಿವನ್ನೇ ಇಲ್ಲದಂತೆ ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಅವರಿಗೆ ಶಿಕ್ಷಣ ಹೇಗೆ ಬೇಕು? ಮೂಲ ಮನುಷ್ಯ ಹುಟ್ಟಿದಾಗ ಮಕ್ಕಳಿಗೆ ಬೇಕಾಗಿರೋದು ಒಂದು ಶಿಕ್ಷಣ. ಆ ಶಿಕ್ಷಣ ವ್ಯವಸ್ಥೆಯನ್ನೇ ಇಲ್ಲದಂಗೆ ಮಾಡ್ತಾ ಇದ್ದಾರೆ. ಬಡವರು ಮಕ್ಕಳಿಗೆ ಸಿಕ್ಕಿದಂಥ ಒಂದು ವ್ಯವಸ್ಥೆ ಅಂದರೆ ಶಿಕ್ಷಣ. ಅದನ್ನೇ ಇಲ್ಲದಂಗೆ ಮಾಡಿದ್ರೆ ಮುಂದೆ ಬಡವರು ಹೇಗಿರ್ತಾರೆ? ಕಿತ್ತಾಳು ಮಾಡ್ಕೋಬೋದಲ್ಲ. ಈ ವ್ಯವಸ್ಥೆ ಇದೆ, ನೋಡೋಣ. ನಾವು ಕೂಡ ಯಾವ ರೀತಿ ಆಗುತ್ತೆ. ಮುಖ್ಯ ವೇದಿಕೆ ಬನ್ನಿ 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 ಸರ್, ಮುಖ್ಯ ವೇದಿಕೆ ಬನ್ನಿ. ಎಸ್ ಸ್ನೇಹಿತರೆ, ತಾವೇನು ನೋಡ್ತಾ ಇದ್ದೀರಾ? ಆಯ್ತಾ ಕದಲ್ ಈ ಕಟಾವ್ಸ್ ತಗೋತಾವೆ ಒಂದು ಲೀಟ್ಗೆ ಬೇಟ ಕೊಟ್ಟು ಚಾಪರ್ ಕಟ್ಟ ಹೋಗಿ ಸಂತೋಷ. ಸ್ವಾತಂತ್ರ್ಯ ಬಂದು 78 ವರ್ಷವಾದರೂ ಜನಸಾಮಾನ್ಯರಿಗೆ ಗುಣಮಟ್ಟದ ಶಿಕ್ಷಣ ಸಿಕ್ಕಿಲ್ಲ. ಸಂವಿಧಾನ ಬಂದು 75 ವರ್ಷವಾದರೂ ಜನಸಾಮಾನ್ಯರಿಗೆ ಸಿಕ್ಕಿಲ್ಲ. ರಾಜಕಾರಣಿಗಳು, ಅಧಿಕಾರಿಗಳು, ಶ್ರೀಮಂತ ಮಕ್ಕಳಿಗೆ ಸಿಗುತ್ತಿರುವ ಗುಣಮಟ್ಟದ ಶಿಕ್ಷಣ, ಮೂಲಭೂತ ಸೌಕರ್ಯ ಜನಸಾಮಾನ್ಯರಿಗೂ ಸಿಗಲೇಬೇಕು. ಸರ್ಕಾರಕ್ಕೆ, ಅಪ್ಪಂದಿರು, ದೇಶಕ್ಕೆ, ಜನಸಾಮಾನ್ಯರ ಮಾಲೀಕರು, ನಮ್ಮ ತೆರಿಗೆ ಭಾರತ್ ಮಾತಾಗಿ, ಕರ್ನಾಟಕ ಮಾತೆಗೆ, ಗುಣಮಟ್ಟದ ಶಿಕ್ಷಣಕ್ಕೆ. ಆಯ್ತಣ್ಣ. ಸ್ವತಂತ್ರ ಬಂದು 78 ವರ್ಷವಾದರೂ ಜನಸಾಮಾನ್ಯರಿಗೆ ಗುಣಮಟ್ಟದ ಶಿಕ್ಷಣ ಸಿಕ್ಕಿಲ್ಲ. ಸಂವಿಧಾನ ಬಂದು 75 ವರ್ಷವಾದರೂ ಜನಸಾಮಾನ್ಯರಿಗೆ ಸಿಕ್ಕಿಲ್ಲ. ರಾಜಕಾರಣಿಗಳು, ಅಧಿಕಾರಿಗಳು, ಜನಸಾಮಾನ್ಯ ಶ್ರೀಮಂತ ಮಕ್ಕಳಿಗೆ ಸಿಗುತ್ತಿರುವ ಗುಣಮಟ್ಟದ ಶಿಕ್ಷಣ, ಮೂಲಭೂತ ಸೌಕರ್ಯಗಳು ಜನಸಾಮಾನ್ಯರಿಗೆ ಸಿಗಲೇಬೇಕು. ಸರ್ಕಾರಕ್ಕೆ, ದೇಶಕ್ಕೆ, ನಮ್ಮ ತೆರಿಗೆ, ಭಾರತ ಮಾತೆಗೆ, ಕನ್ನಡ ನಾಡಿಗೆ, ಕನ್ನಡಿಗರಿಗೆ ಸರ್ಕಾರಿ ಶಾಲೆ ಉಳಿಯಲಿ. ಧನ್ಯವಾದಗಳು. ಉಳಿಯಲೇ ನ್ಯಾಯ ಬೇಕು. ಉಳಿಯಲೇ ನ್ಯಾಯ ಬೇಕು. ದೇಶಕ್ಕೆ ಸ್ವತಂತ್ರ ಬಂದು 78 ವರ್ಷವಾದರೂ ಜನಸಾಮಾನ್ಯರಿಗೆ, ದೇಶಕ್ಕೆ ಸಂವಿಧಾನ ಬಂದು 75 ವರ್ಷವಾದರೂ ಜನಸಾಮಾನ್ಯರಿಗೆ, ರಾಜಕಾರಣಿಗಳು, ಅಧಿಕಾರಿಗಳು, ಶ್ರೀಮಂತರ ಮಕ್ಕಳಿಗೆ ಸಿಗುತ್ತಿರುವ ಗುಣಮಟ್ಟದ ಶಿಕ್ಷಣ, ಮೂಲಭೂತ ಸೌಕರ್ಯ ಜನಸಾಮಾನ್ಯರಿಗೂ, ಸರ್ಕಾರಕ್ಕೆ, ದೇಶಕ್ಕೆ, ಸರ್ಕಾರಕ್ಕೆ, ದೇಶಕ್ಕೆ, ನಮ್ಮ ತೆರಿಗೆ, ಸರ್ಕಾರಿ ಶಾಲೆಗೆ, ಭಾರತ ಮಾತೆಗೆ, ಕನ್ನಡಾಂಬೆಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಮಂಡ್ಯ ಜಿಲ್ಲಾ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ಎಸ್ಟಿಎಂಸಿ ಸಂಘಕ್ಕೆ, ಕರ್ನಾಟಕ ರಾಜ್ಯ ಎಸ್ಟಿಎಂಸಿ ಸಂಘಕ್ಕೆ, ಕರ್ನಾಟಕ ರಾಜ್ಯ ಎಸ್ಟಿಎಂಸಿ ಸಂಘಕ್ಕೆ.
ಶಿಕ್ಷಣ ಶಿಕ್ಷಣ ಅಸಾಮಾನ್ಯರಿಗೆ ಶಿಕ್ಷಣ ಸರ್ಕಾರಿ ಶಾಲೆ ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟಕ್ಕೆ ಪ್ರಗತಿಪರ ಹೋರಾಟಕ್ಕೆ ಎಸ್ ವೀಕ್ಷಕರನ್ನ ತಾವೇ ನೋಡ್ತಾ ಇದ್ದೀರಾ ಮಂಡ್ಯದ KRS ಕಲಿಗಳನ್ನ ನಾವು ನೋಡ್ತಾ ಇದೀವಿ. ನಾನು ಕೂಡ ಬನ್ನೂರು ಉಪಾಧ್ಯಕ್ಷನಾಗಿ ನಾನು ಕೂಡ ಸಪೋರ್ಟ್ ಆಗಿರ್ತೀನಿ. ಜೊತೆಗೆ KRS ಪಕ್ಷದ ಕಲಿಗಳು ರಾಜ್ಯಾದ್ಯಂತ ಇವತ್ತು ಸಂಘಟನೆಯಲ್ಲಿ ತೋರಿಸ್ಕೊಂಡಿರೋದು ಅದು ರೈತರ ಪರವಾಗಿ ಮತ್ತೆ SDMC ಪರವಾಗಿ ಬಂದಿರುವಂತದ್ದು. ಸರ್ 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 ಒಂದು ಬೈಟ್ ಕೊಟ್ಬಿಟ್ಟು ಹೋಗಿ ಬನ್ನಿ, ಈ ಕಡೆ ಬನ್ನಿ. ಸರ್ ನಮಸ್ಕಾರ. ಇವತ್ತು KRS ಪಕ್ಷದ ಕಲಿಗಳೆಲ್ಲ ಕೂಡ ಇವತ್ತು ನೀವು ಸಪೋರ್ಟ್ ಮಾಡಕ್ ಬಂದಿದ್ದೀರಾ. ಒಂದು ರಾಜ್ಯ SDMCಗೆ, ಇನ್ನೊಂದು ಕರ್ನಾಟಕ ರಾಜ್ಯ ಮೂಲ ಸಂಘಟನೆ ರೈತ ಸಂಘಟನೆ ಕೂಡ ತಾವು ಸಪೋರ್ಟ್ ಮಾಡಕ್ ಬಂದಿದ್ದೀರಾ. ಏನ್ ಹೇಳ್ತೀರಾ ಸರ್ ಈ ವಿಚಾರವಾಗಿ? ರಾಜ್ಯದಲ್ಲಿ ಕನ್ನಡ ಶಾಲೆಗಳು ಮುಚ್ತಾ ಬರ್ತಾ ಇದ್ದಾರೆ. ಇದರಿಂದ ರಾಜ್ಯದಲ್ಲಿ ಬಡ ಮಕ್ಕಳು, ಅದರಲ್ಲೂ ತೀರಾ ಹಿಂದುಳಿದಂತ ಬಡ ಮಕ್ಕಳು ಶಾಲೆಯಿಂದ ಶಿಕ್ಷಣದಿಂದ ವಂಚಿತರಾಗುವಂತ ಒಂದು ಪ್ರಸಂಗ ನಡ್ಕೊಂಡು ಬರ್ತಾ ಇದೆ. ಇದು ತಪ್ಪಬೇಕು. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು SDMC ಒಕ್ಕೂಟ ಏನು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದೆ, ಕಳೆದ 3 ದಿನಗಳಿಂದ ಏನು ಹೋರಾಟವನ್ನು ಹಮ್ಮಿಕೊಂಡಿದೆ, ಅದಕ್ಕೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಇದೆ. ನಾವು ಇದೇ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ವಿ. ಸರ್ಕಾರ ಇವತ್ತು ಏನೇ ನಾವು ಬಹಳ ಮುಖ್ಯವಾಗಿ ಉಚಿತವಾಗಿ ಕೊಡಬೇಕಾಗಿದೆ ಶಿಕ್ಷಣ ಮತ್ತು ಆರೋಗ್ಯ, ಅದನ್ನು ಖಾಸಗೀಕರಣ ಮಾಡೋದ್ರಲ್ಲಿ ಮುಂದೆ ನಿಂತಿದೆ. ಈ ನಿಟ್ಟಿನಲ್ಲಿ ಈ ಪ್ರಯೋಗದಲ್ಲೇ ಇವರು ನಿರಂತರವಾಗಿ ಕೆಲಸ ಮಾಡ್ತಾ ತಮ್ಮ ಶಾಲೆಗಳನ್ನ ರಾಜಕೀಯ ಪಕ್ಷದವರು ಮತ್ತು ಪ್ರಭಾವಿಗಳು ಸರ್ಕಾರಿ ಶಾಲೆಗಳನ್ನ ಮುಚ್ಚಿ ತಮ್ಮ ಖಾಸಗಿ ಶಾಲೆಗಳನ್ನ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಈ ನಿಟ್ಟಿನಲ್ಲಿ ಅವರು ಸಂಪೂರ್ಣವಾಗಿ ಸರ್ಕಾರಿ ಶಾಲೆಗಳನ್ನ ಪರಿಗಣಿಸಿದ್ದಾರೆ. ಈಗ ಏನೋ ಒಂದು ಮ್ಯಾಗ್ನೆಟ್ ಅಂತ ಅಂದ್ಬಿಟ್ಟು ಮ್ಯಾಗ್ನೆಟ್ ಶಾಲೆ ಅಂತ ಅಂದ್ಬಿಟ್ಟು ಆರಂಭಿಸಿ ಸುತ್ತಮುತ್ತ ಇರೋ ಶಾಲೆಗಳನ್ನೆಲ್ಲ ಕ್ರೋಢೀಕರಿಸಿ ಅದನ್ನ ಬೇರೆ ಶಾಲೆಗಳನ್ನ ಮುಚ್ಚುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ತಪ್ಪಬೇಕು. ಈ ನಿಟ್ಟಿನಲ್ಲಿ ಏನು ರೈತ ಸಂಘ ಈ ಒಂದು ಚಳವಳಿಯನ್ನ ಇದು ಮಾಡ್ತಿದ್ದಾರೆ, ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆರಂಭದಿಂದಲೂ ಶಿಕ್ಷಣ ಬಹಳ ಉಚಿತವಾಗಿರಬೇಕು, ಅದನ್ನ ಕೈಗೆಟುಕುವಂತ ರೀತಿಯಲ್ಲಿ ತೀರಾ ಹತ್ತಿರದಲ್ಲಿ ಕೊಡಬೇಕು ಅನ್ನೋ ಒಂದು ಮೂಲ ಧ್ಯೇಯವನ್ನು ಇಟ್ಕೊಂಡಿದೆ. ಆ ನಿಟ್ಟಿನಲ್ಲಿ ಏನು ಚಳವಳಿ ನಡೀತಾ ಇದೆ, ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತೆ ಅಂತ ನಾನು ಈ ಮೂಲಕ ಹೇಳ್ತೀನಿ. ಇದು ಯಶಸ್ವಿ ಆಗಬೇಕು. ಸರ್ಕಾರ ಏನು ಶಾಲೆಗಳನ್ನ ಮುಚ್ಚುವಂತ ನಿರ್ಧಾರವನ್ನ ಹಿಂಪಡಿಬೇಕು. ಮತ್ತೆ ತೀರಾ ಕೆಳಮಟ್ಟದಲ್ಲಿ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲೆಲ್ಲ ಶಾಲೆಗಳನ್ನ ತೆರೀತಾ ಹೋಗ್ಬೇಕು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲೆ ತೆರಿಬೇಕು. ಶಾಲೆಗಳು ಮಕ್ಕಳೇ ಕಡಿಮೆ ಆದರೂ ಪರವಾಗಿಲ್ಲ, ಶಾಲೆಗಳನ್ನ ಮುನ್ನಡೆಸ್ಕೊಂಡು ಹೋಗಬೇಕು, ಅಲ್ಲಿ ಅಭಿವೃದ್ಧಿ ಮಾಡಬೇಕು. ಆ ಮೂಲಕ ಶಾಲೆಗಳಲ್ಲಿ ಮಕ್ಕಳು ಹೆಚ್ಚಿನ ರೀತಿಯಲ್ಲಿ ದಾಖಲೆ ಆಗುವಂತ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂದ್ಬಿಟ್ಟು ಹೇಳ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್.